ಬೈಲಹೊಂಗಲ ಪುರಸಭೆಗೆ ವರ್ತಕರು, ವ್ಯಾಪಾರಸ್ಥರು ಮುತ್ತಿಗೆ ಹಾಕಿ ಪುರಸಭೆ ಮುಖ್ಯಾಧಿಕಾರಿ, ಕಿರಿಯ ಆರೋಗ್ಯ ಸಹಾಯಕ ನಿರೀಕ್ಷಕರಿಗೆ ಘೇರಾವ್ ಹಾಕಿ ಬುಧವಾರ ಪ್ರತಿಭಟನೆ ನಡೆಸಿದರು. ಬೈಲಹೊಂಗಲದಲ್ಲಿ ವರ್ತಕರು, ಅಂಗಡಿಕಾರರು, ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳನ್ನು ಬುಧವಾರ ಸ್ವಯಂ ಘೋಷಿತ ಬಂದ್ ಮಾಡಿದರು. ವ್ಯಾಪಾರಸ್ಥರಿಗೆ ಇದುವರೆಗೂ ಸಹಕಾರ ನೀಡಿ ಕೆಲಸ ಮಾಡಲಾಗಿದೆ, ಮುಂದೆಯೂ ಸಹಕಾರ ನೀಡುವೆ, ಯಾವುದೇ ರೀತಿ ದಬ್ಬಾಳಿಕೆ ಆಗದಂತೆ ನೋಡಿಕೊಳ್ಳುವೆ. ವೀರೇಶ ಹಸಬಿ, ಮುಖ್ಯಾಧಿಕಾರಿ. ಪುರಸಭೆ ಆವರಣದಲ್ಲಿ ಬಿಗುವಿನ ವಾತಾವರಣ. ಸಹಸ್ರಾರು ಸಂಖ್ಯೆಯಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಘೇರಾವ್. ಪಲಾಯನಗೈದ ಅಧಿಕಾರಿಗಳ ವಿರುದ್ಧ ಕೆರಳಿದ ಹೋರಾಟಗಾರರು. ಬೈಲಹೊಂಗಲದಲ್ಲಿ ವ್ಯಾಪಾರಸ್ಥರಿಂದ ಅಘೋಷಿತ ಬಂದ್ ಆಚರಣೆ. ಪುರಸಭೆಗೆ ಮುತ್ತಿಗೆ, ಕಿರುಕುಳ ನೀಡುತ್ತಿರುವ ಅಧಿಕಾರಿಗಳು, ಸಿಬ್ಬಂದಿ ವರ್ತನೆ ಖಂಡಿಸಿ ಬೈಲಹೊಂಗಲ ಪಟ್ಟಣದಲ್ಲಿ ಎಲ್ಲ ವರ್ತಕರು, ವ್ಯಾಪಾರಸ್ಥರು, ಅಂಗಡಿಕಾರರು ತಮ್ಮ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಘೋಷಿತ ಬಂದ್ ಮಾಡಿ ಪುರಸಭೆ ಮುಖ್ಯಾಧಿಕಾರಿ ವೀರೇಶ ಹಸಬಿ ಹಾಗೂ ಕಿರಿಯ ಆರೋಗ್ಯ ನಿರೀಕ್ಷಕ ಸುರೇಶ್ ಪಾಟೀಲ ವಿರುದ್ಧ ಘೋಷಣೆ ಕೂಗಿ ಘೇರಾವ್ ಹಾಕಿ ಬುಧವಾರ ಇಡೀ ದಿನ ಉಗ್ರ ಪ್ರತಿಭಟನೆ ನಡೆಸಿದರು. ಪುರಸಭೆ ವ್ಯಾಪ್ತಿಯ ಅಂಗಡಿಗಳು, ಹೋಟೆಲ್, ಗೋಡಾವಣೆಗಳಿಗೆ ಏಕಾಏಕಿ ದಾಳಿ ಮಾಡಿ ಲಕ್ಷಾಂತರ ರು ಮೌಲ್ಯದ ಪ್ಲಾಸ್ಟಿಕ್ ಚೀಲ, ಗ್ಲಾಸ್ಗಳು, ಇನ್ನೂ ಇತರೆ ಸಾಮಗ್ರಿಗಳನ್ನು ವಶಪಡಿಸಿಕೊಂಡು ದಂಡ ಹಾಕುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕ ಕಾರ್ಯವೈಖರಿಯನ್ನು ಒಕ್ಕೂರುಲಿನ ಧ್ವನಿಯಿಂದ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಬೀದಿ ಬದಿಯ ವ್ಯಾಪಾರಸ್ಥರು ಬಡವರ ಮೇಲೆ ಅಧಿಕಾರದ ದರ್ಪ ಪ್ರದರ್ಶಿಸುತ್ತಿರುವ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕ ಕೆಲ ಸಿಬ್ಬಂದಿಯನ್ನು ಈ ಕೂಡಲೇ ಸೇವೆಯಿಂದ ವಜಾ ಮಾಡಿ ಎಂದು ಘೋಷಣೆ ಕೂಗಿದರು. ವಿನಾಕಾರಣ ದಂಡ ಹಾಕಿ ಸಾಮಗ್ರಿ ವಶಪಡಿಸಿಕೊಳ್ಳುವುದಲ್ಲದೆ ತಮಗೆ ಬೇಕಾದವರಿಗೆ ಮಾರಾಟ ಮಾಡುತ್ತಾರೆ. ಗುಡಗಂಗಡಿ ತಳ್ಳೋ ಗಾಡಿಯಲ್ಲಿ ಹಚ್ಚುವ ಹಣ್ಣು, ಹೂವು, ತರಕಾರಿ, ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಬೀದಿಗೆ ತಳ್ಳಿ ದೌರ್ಜನ್ಯ ಎಸಗುತ್ತಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದರೆ ವ್ಯಾಪಾರಸ್ಥರ ಜೇಬಿಗೆ, ಅಂಗಡಿಗಳಲ್ಲಿನ ಕ್ಯಾಶ್ ಕೌಂಟರ್ಗಳಿಗೆ ಕೈ ಹಾಕಿ ಹಣ ದೋಚುತ್ತಾರೆ. ಈ ಕುರಿತು ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಇವೆ ಎಂದು ಮಾಧ್ಯಮದವರ ಎದುರು ಅಳಲು ತೋಡಿಕೊಂಡರು. ಪಲಾಯನಗೈದ ಅಧಿಕಾರಿಗಳು ದೌರ್ಜನ್ಯ ಬಗ್ಗೆ ಪ್ರಶ್ನಿಸಿ ಪುರಸಭೆ ಮೆಟ್ಟಿಲೇರಿದ ನೂರಾರು ವ್ಯಾಪಾರಸ್ಥರನ್ನು ಕಂಡ ತಕ್ಷಣ ಮುಖ್ಯಾಧಿಕಾರಿ ವೀರೇಶ ಹಸಬಿ, ಆರೋಗ್ಯ ನಿರೀಕ್ಷಕ ಸುರೇಶ್ ಪಾಟೀಲ ಗಾಬರಿಯಾದರು. ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿ ಸ್ಥಳಕ್ಕೆ ಕರೆಯಿಸಿದರು. ಪೊಲೀಸರ ಸಮಕ್ಷಮ ಕೆಲ ಹಿರಿಯ ವ್ಯಾಪಾರಸ್ಥರು ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕರನ್ನು ಅನ್ಯಾಯದ ಬಗ್ಗೆ ಕೇಳಿದರೆ ಹಾರಿಕೆ ಉತ್ತರ ನೀಡಿದರು. ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಹೋರಾಟಗಾರರ ಮಾತಿಗೆ ಕಿವಿಗೊಡದೆ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕ ಪುರಸಭೆಯಿಂದ ಪಲಾಯನಗೈದರು. ಇದಕ್ಕೆ ಮತ್ತಷ್ಟು ಕೆರಳಿದ ಹೋರಾಟಗಾರರು ಪುರಸಭೆ ಆವರಣದ ಗಾಂಧಿ ಪ್ರತಿಮೆ ಎದುರು ಧರಣಿ ಆರಂಭಿಸಿದರು. ವ್ಯಾಪಾರಸ್ಥರ ಅಳಲು ಆಲಿಸದೆ ಅವಮಾನ ಮಾಡಿದ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕರ ವಿರುದ್ಧ ಜೋರಾಗಿ ಘೋಷಣೆ ಕೂಗಿದರು. ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕ ಎಲ್ಲ ವ್ಯಾಪಾರಸ್ಥರ ಕ್ಷಮೆ ಕೇಳುವರೆಗೆ ಪುರಸಭೆಯಿಂದ ಕದಲುವುದಿಲ್ಲ ಎಂದು ಬಿಗಿ ಪಟ್ಟು ಹಿಡಿದರು. ಅಲ್ಲಲ್ಲಿ ತೆರೆದಿದ್ದ ಅಂಗಡಿಕಾರರಿಗೆ ವಿಷಯ ತಿಳಿಸಿ ಬೈಕ್ ರ್ಯಾಲಿ ನಡೆಸಿ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಅಂಗಡಿಗಳನ್ನು ಸಂಪೂರ್ಣ ಬಂದ್ ಮಾಡಿಸಿದರು. ಸಂಘರ್ಷ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತಿದ್ದಂತೆ ಪುರಸಭೆ ಮಾಜಿ ಅಧ್ಯಕ್ಷ ವಿಜಯ ಬೋಳಣ್ಣವರ ಬಿಜೆಪಿ ಮುಖಂಡ ಗುರು ಮೆಟಗುಡ್ಡ ಮಧ್ಯ ಪ್ರವೇಶಿಸಿ ಹೋರಾಟಗಾರರ ಮನ ಒಲಿಸಲು ಯತ್ನಿಸಿದರು. ಇದಕ್ಕೂ ಜಗ್ಗದ ಹೋರಾಟಗಾರರು ಇಬ್ಬರು ಅಧಿಕಾರಿಗಳು ಬಂದು ಕ್ಷಮೆ ಕೇಳುವರೆಗೂ ಜಾಗೆ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ಹೋರಾಟಗಾರ ಒತ್ತಾಯಕ್ಕೆ ಮಣಿದು ಅಧಿಕಾರಿಗಳು ಬಂದು ಕ್ಷಮೆ ಕೇಳಿದರು. ಆಗ ಹೋರಾಟಗಾರರು ಪ್ರತಿಭಟನೆ ಹಿಂಪಡೆದರು. ಕಿರಾಣಿ ವ್ಯಾಪಾರಸ್ಥರ ಸಂಘ ಅಧ್ಯಕ್ಷ ಸುಭಾಸ ಬಾಗೇವಾಡಿ ಮಾತನಾಡಿ, ಪುರಸಭೆ ಅಧಿಕಾರಿಗಳು ಕೆಲ ಸಿಬ್ಬಂದಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ದಿನನಿತ್ಯ ಹಣ ನೀಡುವಂತೆ ಕಿರುಕುಳ ನೀಡುತ್ತಿದ್ದಾರೆ. ದಂಡದ ರೂಪದಲ್ಲಿ ಹಗಲು ದರೋಡೆ ನಡೆಸಿದ್ದಾರೆ. ಶಾಸಕರು, ಮೇಲಾಧಿಕಾರಿಗಳು ಅನ್ಯಾಯ ಸರಿಪಡಿಸಬೇಕು. ದೌರ್ಜನ್ಯ ಎಸಗುತ್ತಿರುವ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಹಿರಿಯ ವ್ಯಾಪಾರಸ್ಥ ಸುರೇಶ್ ವಾಲಿ ಮಾತನಾಡಿ, 1 ಕೆಜಿ ಸಕ್ಕರೆ, ಎಣ್ಣೆ, ಇತರೆ ವಸ್ತುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿಕೊಡಿ ಅಂತ ಗ್ರಾಹಕರು ಬರುತ್ತಾರೆ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಇಲ್ಲ, ಅದರಿಂದ ಆರೋಗ್ಯ ಹಾನಿ ಇದೆ. ಆದರೆ ಪ್ಲಾಸ್ಟಿಕ್ ಎಲ್ಲದಕ್ಕೂ ಅನಿವಾರ್ಯ ಆಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ಕಂಡುಕೊಳ್ಳಬೇಕು. ಸರ್ಕಾರ ನಮ್ಮೆಲ್ಲರನ್ನೂ ಹಾದಿ ತಪ್ಪಿಸುತ್ತಿದೆ. ಇದರಿಂದ ಈ ರೀತಿಯಾದ ಅಧಿಕಾರಿಗಳಿಂದ ಕಿರುಕುಳ, ದೌರ್ಜನ್ಯ ಹೆಚ್ಚಾಗುತ್ತಿದೆ. ಶಾಸಕರು, ಮೇಲಾಧಿಕಾರಿಗಳು ಕಡಿವಾಣ ಹಾಕಬೇಕು ಎಂದರು. ಡಾ. ಶಿವನಾಗ ಅವಕ್ಕನವರ ಮಾತನಾಡಿ, ಜನರು ಧೂಳಿನಿಂದ ಪ್ರತಿದಿನ ಮುಖ ಮುಚ್ಚಿಕೊಂಡು ತೆರಳುವಂತಾಗಿದೆ, ವಾಹನ ಓಡಿಸದಂತಾಗಿದೆ. ಪುರಸಭೆ ಮುಂದೆಯೇ ದೊಡ್ಡ ಗುಂಡಿಗಳು ಬಿದ್ದಿವೆ. ಊರಿನಲ್ಲಿ ಸಾಕಷ್ಟು ಆರೋಗ್ಯ ಸಂಬಂಧಿತ ಹಲವಾರು ಸಮಸ್ಯೆ ಇವೆ. ಹಿರಿಯ ನಾಗರಿಕರು ಶ್ವಾಸಕೋಶದಿಂದ ಬಳಲುವಂತಾಗಿದೆ. ಬರೀ ಪ್ಲಾಸ್ಟಿಕ್ ಬಂದ್ ಮಾಡಿದರೆ ಏನು ಪ್ರಯೋಜನ? ಪುರಸಭೆ ಅಧಿಕಾರಿಗಳು ನಮ್ಮ ಸೇವೆಗೆ ಇರುವ ಸೇವಕರು. ಎಲ್ಲರೂ ಅವರನ್ನು ಪ್ರಶ್ನೆ ಮಾಡಬೇಕು. ಬಡ ವ್ಯಾಪಾರಸ್ಥರ ಮೇಲೆ ಪ್ರಹಾರ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಲಿ. ಕೇವಲ ತಮಗೆ ಪ್ರಶಸ್ತಿ ಪಡೆಯಲು ಜನರ ಮೇಲೆ ಸಮಾಧಿ ಕಟ್ಟುವುದು ಸರಿಯಲ್ಲ ಎಂದರು.
ವ್ಯಾಪಾರಸ್ಥರಾದ ಮಹಾಂತೇಶ ವಾಲಿ, ಸುನೀಲ ವಲಸಂಗ, ಈಶ್ವರ ಪತೆನ್ನವರ, ಸಂತೋಷ್ ರಾಯರ, ಗುರು ಕಾತರಕಿ, ವಿರೂಪಾಕ್ಷ ವಾಲಿ, ನಾಗೇಶ ಯಕುಂಡಿ, ಜಗದೀಶ ಕೋಪರ್ಡ, ಸುದೇಶ ಪನಿಯಾರ, ದೀಪಕ ಶೆಟ್ಟಿ, ನಾಗರಾಜ ಶೆಟ್ಟಿ, ಈಶ್ವರ ಪತ್ತೇನವರ, ಶಂಕರ ಅವಟಗಿ, ದಾಲಾರಾಮ ಪಟೇಲ, ಸುನೀಲ ರಾಯರ, ದಯಾನಂದ ಪರಾಳ ಶೆಟ್ಟರ, ದಯಾನಂದ ಗೆಜ್ಜಿ, ಸುನೀಲ ಒಳಸಂಗ, ಜ್ಯೋತಿಬಾ ಕಾಮಕರ, ದುಂಡಪ್ಪ ಗಾಡವಿ, ಮಾಧವ ಕುಲಕರ್ಣಿ, ಜೆ.ಜಿ. ದೊಡ್ಡಮನಿ, ಬಸವರಾಜ ಕೊಪ್ಪದ, ಗುರು ಕಾತರಕಿ, ಅಪ್ಪಾಜಿ ಬಾಂಬಿಮನಿ, ರಾಮು ರಜಪೂತ, ಬಸವರಾಜ ಹೂಲಿ, ರಾಮು ರಜಪೂತ ಹಾಗೂ ಜವಳಿ ವ್ಯಾಪಾರಸ್ಥರು, ಕಿರಾಣಿ ವ್ಯಾಪಾರಸ್ಥರು ಸೇರಿದಂತೆ ಎಲ್ಲ ವರ್ತಕರು, ವ್ಯಾಪಾರಸ್ಥರು, ಅಂಗಡಿಗಳ ಮಾಲೀಕರು ಪಾಲ್ಗೊಂಡಿದ್ದರು. ಸಹಸ್ರಾರು ಸಂಖ್ಯೆಯಲ್ಲಿದ್ದ ಹೋರಾಟಗಾರರ ಪ್ರತಿಭಟನೆಯಿಂದ ಪುರಸಭೆ ಎದುರು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವ್ಯಾಪಾರಸ್ಥರ ಮಾಲಕರ ಮೇಲೆ ಸಿಕ್ಕಂಗೆ ದೌರ್ಜನ್ಯ ಮಾಡ್ತಾರ, ಇರ್ತಕ್ಕಂತ ಮಾಲ್ಗಳೆಲ್ಲ ಹೋಯ್ತಾರ ಅಂತಂದ್ರೆ ಏನ್ ವ್ಯಾಪಾರಸ್ಥರಿಗೆ ಕಿಮ್ಮತ್ತನೇ ಇಲ್ಲ. ಇವ್ರು ಹೇಳ್ತಾರ ಪ್ಲಾಸ್ಟಿಕ್ ನಾವು ಬಂದ್ ಮಾಡಿದೇವೆ ಅಂತ ಹೇಳ್ತಾರ. ಇವತ್ತು ಬರ್ತಕ್ಕಂತ ಮ್ಯಾಗಿ, ಆಮೇಲೆ MTR ಮಸಾಲಾ, ಹಾಲಿನ ಪಾಕೆಟ್, ಪ್ರತಿ ಒಂದು ಐಟಮ್ ಪ್ಲಾಸ್ಟಿಕ್, ಕುರ್ಕುರೆ ಎಲ್ಲಾ ಪ್ಲಾಸ್ಟಿಕ್ ಬರ್ತಾವ. ಅವು ಏನ್ ಪ್ಲಾಸ್ಟಿಕ್ ಅಲ್ಲ, ಇವ್ರ ಅಂಗಡಿದವ್ರು ಏನ್ ಕಟ್ತಾರಲ್ಲ, ಚೀಟ್ ಕಟ್ತಾರಲ್ಲ, ಅವು ಹೊಸ ಪ್ಲಾಸ್ಟಿಕ್ ಅಂತ. ಇವಕ್ಕ ಬ್ಯಾನ್ ಮಾಡ್ತಾರ, ಇವನ್ನ ಸೀಸ್ ಮಾಡ್ತಾರ, ಇವನ್ ತಗೊಂಡ್ ಹೋಗಿ ಇವ್ರ ಮೇಲೆ ದಂಡ ಹಾಕಾರ. ಆಮೇಲೆ ಇವ್ರ ಅಂಗಡಿ ಬಂದ್ ಮಾಡಿಸ್ತಾರ. ಆಮೇಲೆ ಏನ್ ಮಾಡ್ತಾರ, ಬೆಳಗಾವ್, ಹುಬ್ಳಿ, ಗೋಕಾಕ್, ಸೌದತ್ತಿ, ಆಮೇಲೆ ನೇಸರಿಗೆ, ಪ್ರತಿಯೊಂದು ಸುತ್ತಮುತ್ತ ಊರ್ನಾಗ ಎಲ್ಲಾ ರೀತಿಯಾದಂತ ಪ್ಲಾಸ್ಟಿಕ್ ನಡೆದಾವ್. ಅಲ್ಲಿ ಏನ್ ಸಂಬಂಧ ಇಲ್ಲ ಅಂತ ಬೈಲೊಂಗಲ್ದಾಗಿದ್ದ ಇರ್ತಕ್ಕಂತ ಪ್ಲಾಸ್ಟಿಕ್ ನ ಅಷ್ಟ ಸೀಸ್ ಮಾಡೋರಂತ, ಬೈಲೊಂಗಲ್ ಇರ್ತಕ್ಕಂತ ಪ್ಲಾಸ್ಟಿಕ್ ಅಷ್ಟ ಇವ್ರು ಏನ್ ಮಾಡೋರು, ಡೆಮಾಲಿಷ್ ಮಾಡೋರಂತ. ಉಳ್ಕಿದ್ದವ್ರಿಗೆ ಏನು ಸಂಬಂಧ ಇಲ್ಲ ಅಂತ, ಇವ್ರು ಬೈಲೊಂಗಲ್ ಬಿಟ್ಟು ಬೇರೆಯವ್ರಿಗೆ ಸಂಬಂಧ ಇಲ್ಲ ಅಂತ. ಈ ಕಾಯ್ದೆ ಬೈಲೊಂಗಲ್ ಕಷ್ಟ ಐತಂತ. ಇವ್ರು ನಮ್ಮ ಬೈಲೊಂಗಲ ಏನೋ ಕ್ಲೀನ್ ಸಿಟಿ ನಂಬರ್ 1 ಮಾಡೋರಂತ. ಇರ್ತಕ್ಕಂತ ವ್ಯಾಪಾರಸ್ಥರನ್ನ, ಸಾರ್ವಜನಿಕರನ್ನ ಎಲ್ಲಾರು ಸಾಯ್ಬೇಕು. ಇವ್ರು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಇದ್ದವ್ರು ಏನೈತಿ ಪ್ರಶಸ್ತಿ ತಗೋಬೇಕು. ಈ ರೀತಿ ನಡೆದೈತಿ. ಇದು ನಮ್ದು ಪ್ರತಿಭಟನೆ ಎಲ್ಲಿವರೆಗೂ ನಡೀತೈತಿ. ನಮ್ಮ ತಕೊಂಡಂತ ಪ್ಲಾಸ್ಟಿಕ್ ಹೊಳೆ ಕೊಡ್ಬೇಕು ವ್ಯಾಪಾರಸ್ಥರಿಗೆ. ನಮಗ ಮುಂದೆ ತೊಂದ್ರೆ ಕೊಡಂಗಿಲ್ಲ ಅಂದ್ರೆ